ಒಂದ್ ಕಡೆಯಲ್ಲಿ ಕ್ರಿಸ್ಮಸ್ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಹೊಸ ವರ್ಷಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಬ್ರಿಗೇಡ್ ರೋಡ್ ಲಕ ಲಕ ಅಂತ ಹೇಳಿ ಹೊಳಿತಾ ಇದೆ. ಮಹಿಳೆಯರ ಸೇಫ್ಟಿಗೆ ಪಬ್, ರೆಸ್ಟೋರೆಂಟ್ಗಳು ಹೊಸ ಐಡಿಯಾ ಕಂಡುಕೊಂಡಿದ್ದಾವೆ. ಏನದು ಹೊಸ ಐಡಿಯಾ? ಈ ಸ್ಟೋರಿ ನೋಡಿ. ನ್ಯೂಯಾರ್ಕ್ಗೆ ಬ್ರಿಗೇಡ್ ರೋಡ್ ರೆಡಿ. 15 ಲಕ್ಷ ವೆಚ್ಚದಲ್ಲಿ ಕಲರ್ಫುಲ್ ಲೈಟಿಂಗ್ಸ್, ಭರ್ಜರಿ ಲೈಟಿಂಗ್ಸ್, ಫುಲ್ ಜಗಮಗ. ಅಬ್ಬಬ್ಬಾ, ನ್ಯೂಯಾರ್ಕ್ಗೆ ಬ್ರಿಗೇಡ್ ರೋಡ್ ಸಖತ್ತಾಗಿಯೇ ಸಜ್ಜಾಗಿದೆ. ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ಕಲರ್ಫುಲ್ ಆಗಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಲಾಗಿದೆ. ಒಂದು 14 15 ಲಕ್ಷ ರೂಪಾಯಿ ಖರ್ಚಾಗತ್ತೆ ಲೈಟಿಂಗ್ ಮಾಡೋಕ್ಕೆ. ಅದು ನಾವು ಮಾಡ್ತೀವಿ. ಸ್ಪೆಷಾಲಿಟಿ ಜಾಸ್ತಿ ಲೈಟಿಂಗ್ ಇದೆ, ಮೋರ್ ಡೆಕೋರೇಷನ್. ಮಹಿಳೆಯರ ಸೇಫ್ಟಿಗೆ ಸಖತ್ ಪ್ಲಾನ್. ಪಬ್ ಬುಕ್ಕಿಂಗ್ ಜೊತೆ ಕ್ಯಾಬ್ ಸೇವೆ. ಹೊಸ ವರ್ಷಕ್ಕೆ ಈಗಾಗಲೇ ಪಬ್, ರೆಸ್ಟೋರೆಂಟ್ಗಳಲ್ಲಿ ಬುಕ್ಕಿಂಗ್ ಶುರುವಾಗಿದೆ. ಕಪಲ್ ಬುಕ್ಕಿಂಗ್ ಮೇಲೆ ಸಖತ್ ಆಫರ್ ಕೊಡಲಾಗ್ತಿದೆ. ಬ್ರಿಗೇಡ್ ರೋಡ್ ಸೇರಿದಂತೆ ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ನಾನಾ ಕಡೆಗಳಲ್ಲಿ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಪಬ್, ಪಾರ್ಟಿ ಬುಕ್ಕಿಂಗ್ ಜೊತೆ ಕ್ಯಾಬ್ ಬುಕ್ಕಿಂಗ್ ಕೂಡ ಮಾಡಬಹುದು. ಬ್ರಿಗೇಡ್ ರೋಡ್ ಸೇರಿ ಕ್ರೌಡ್ ಜಾಗಗಳಲ್ಲಿ ಸೇಫ್ ಸ್ಪಾಟ್ ರಚಿಸಲು ಸೂಚಿಸಲಾಗಿದೆ. ಹುಡುಗಿಯರಿಗೆ ಖಂಡಿತ ಸೆಲೆಬ್ರೇಷನ್, ನ್ಯೂ ಇಯರ್ ಇಸ್ ಸೆಲೆಬ್ರೇಷನ್ ಟೈಮ್ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಾಷನ್ ಅಂತ ಒಂದು ಎಕ್ಸೈಸ್ ಮಾಡಬೇಕಾಗತ್ತೆ. ಡಿಸೆಂಬರ್ 31ರಂದು ಬ್ರಿಗೇಡ್ ರೋಡ್ 1ರಲ್ಲಿ 2 ರಿಂದ 3 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಡಿಸೆಂಬರ್ 31ರಂದು ಮಧ್ಯರಾತ್ರಿ 2 ಗಂಟೆ ತನಕ ಪಬ್, ರೆಸ್ಟೋರೆಂಟ್ಗಳನ್ನು ತೆರೆಯಲು ಅವಕಾಶ ಕೇಳಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆಯಲ್ಲಿ ಕ್ರಿಸ್ಮಸ್ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಹೊಸ ವರ್ಷಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಬ್ರಿಗೇಡ್ ರೋಡ್ ಲಕ ಲಕ ಅಂತ ಹೇಳಿ ಹೊಳಿತಾ ಇದೆ. ಮಹಿಳೆಯರ ಸೇಫ್ಟಿಗೆ ಪಬ್, ರೆಸ್ಟೋರೆಂಟ್ಗಳು ಹೊಸ ಐಡಿಯಾ ಕಂಡುಕೊಂಡಿದ್ದಾವೆ. ಏನದು ಹೊಸ ಐಡಿಯಾ? ಈ ಸ್ಟೋರಿ ನೋಡಿ. ನ್ಯೂಯಾರ್ಕ್ಗೆ ಬ್ರಿಗೇಡ್ ರೋಡ್ ರೆಡಿ. 15 ಲಕ್ಷ ವೆಚ್ಚದಲ್ಲಿ ಕಲರ್ಫುಲ್ ಲೈಟಿಂಗ್ಸ್, ಭರ್ಜರಿ ಲೈಟಿಂಗ್ಸ್, ಫುಲ್ ಜಗಮಗ. ಅಬ್ಬಬ್ಬಾ, ನ್ಯೂಯಾರ್ಕ್ಗೆ ಬ್ರಿಗೇಡ್ ರೋಡ್ ಸಖತ್ತಾಗಿಯೇ ಸಜ್ಜಾಗಿದೆ. ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ಕಲರ್ಫುಲ್ ಆಗಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಲಾಗಿದೆ. ಒಂದು 14 15 ಲಕ್ಷ ರೂಪಾಯಿ ಖರ್ಚಾಗತ್ತೆ ಲೈಟಿಂಗ್ ಮಾಡೋಕ್ಕೆ. ಅದು ನಾವು ಮಾಡ್ತೀವಿ. ಸ್ಪೆಷಾಲಿಟಿ ಜಾಸ್ತಿ ಲೈಟಿಂಗ್ ಇದೆ, ಮೋರ್ ಡೆಕೋರೇಷನ್. ಮಹಿಳೆಯರ ಸೇಫ್ಟಿಗೆ ಸಖತ್ ಪ್ಲಾನ್. ಪಬ್ ಬುಕ್ಕಿಂಗ್ ಜೊತೆ ಕ್ಯಾಬ್ ಸೇವೆ. ಹೊಸ ವರ್ಷಕ್ಕೆ ಈಗಾಗಲೇ ಪಬ್, ರೆಸ್ಟೋರೆಂಟ್ಗಳಲ್ಲಿ ಬುಕ್ಕಿಂಗ್ ಶುರುವಾಗಿದೆ. ಕಪಲ್ ಬುಕ್ಕಿಂಗ್ ಮೇಲೆ ಸಖತ್ ಆಫರ್ ಕೊಡಲಾಗ್ತಿದೆ. ಬ್ರಿಗೇಡ್ ರೋಡ್ ಸೇರಿದಂತೆ ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ನಾನಾ ಕಡೆಗಳಲ್ಲಿ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಪಬ್, ಪಾರ್ಟಿ ಬುಕ್ಕಿಂಗ್ ಜೊತೆ ಕ್ಯಾಬ್ ಬುಕ್ಕಿಂಗ್ ಕೂಡ ಮಾಡಬಹುದು. ಬ್ರಿಗೇಡ್ ರೋಡ್ ಸೇರಿ ಕ್ರೌಡ್ ಜಾಗಗಳಲ್ಲಿ ಸೇಫ್ ಸ್ಪಾಟ್ ರಚಿಸಲು ಸೂಚಿಸಲಾಗಿದೆ. ಹುಡುಗಿಯರಿಗೆ ಖಂಡಿತ ಸೆಲೆಬ್ರೇಷನ್, ನ್ಯೂ ಇಯರ್ ಇಸ್ ಸೆಲೆಬ್ರೇಷನ್ ಟೈಮ್ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಾಷನ್ ಅಂತ ಒಂದು ಎಕ್ಸೈಸ್ ಮಾಡಬೇಕಾಗತ್ತೆ. ಡಿಸೆಂಬರ್ 31ರಂದು ಬ್ರಿಗೇಡ್ ರೋಡ್ 1ರಲ್ಲಿ 2 ರಿಂದ 3 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಡಿಸೆಂಬರ್ 31ರಂದು ಮಧ್ಯರಾತ್ರಿ 2 ಗಂಟೆ ತನಕ ಪಬ್, ರೆಸ್ಟೋರೆಂಟ್ಗಳನ್ನು ತೆರೆಯಲು ಅವಕಾಶ ಕೇಳಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆಯಲ್ಲಿ ಕ್ರಿಸ್ಮಸ್ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಹೊಸ ವರ್ಷಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಬ್ರಿಗೇಡ್ ರೋಡ್ ಲಕ ಲಕ ಅಂತ ಹೇಳಿ ಹೊಳಿತಾ ಇದೆ. ಮಹಿಳೆಯರ ಸೇಫ್ಟಿಗೆ ಪಬ್, ರೆಸ್ಟೋರೆಂಟ್ಗಳು ಹೊಸ ಐಡಿಯಾ ಕಂಡುಕೊಂಡಿದ್ದಾವೆ. ಏನದು ಹೊಸ ಐಡಿಯಾ? ಈ ಸ್ಟೋರಿ ನೋಡಿ. ನ್ಯೂಯಾರ್ಕ್ಗೆ ಬ್ರಿಗೇಡ್ ರೋಡ್ ರೆಡಿ. 15 ಲಕ್ಷ ವೆಚ್ಚದಲ್ಲಿ ಕಲರ್ಫುಲ್ ಲೈಟಿಂಗ್ಸ್, ಭರ್ಜರಿ ಲೈಟಿಂಗ್ಸ್, ಫುಲ್ ಜಗಮಗ. ಅಬ್ಬಬ್ಬಾ, ನ್ಯೂಯಾರ್ಕ್ಗೆ ಬ್ರಿಗೇಡ್ ರೋಡ್ ಸಖತ್ತಾಗಿಯೇ ಸಜ್ಜಾಗಿದೆ. ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ಕಲರ್ಫುಲ್ ಆಗಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಲಾಗಿದೆ. ಒಂದು 14 15 ಲಕ್ಷ ರೂಪಾಯಿ ಖರ್ಚಾಗತ್ತೆ ಲೈಟಿಂಗ್ ಮಾಡೋಕ್ಕೆ. ಅದು ನಾವು ಮಾಡ್ತೀವಿ.
ಸ್ಪೆಷಾಲಿಟಿ ಜಾಸ್ತಿ ಲೈಟಿಂಗ್ ಇದೆ, ಮೋರ್ ಡೆಕೋರೇಷನ್. ಮಹಿಳೆಯರ ಸೇಫ್ಟಿಗೆ ಸಖತ್ ಪ್ಲಾನ್. ಪಬ್ ಬುಕ್ಕಿಂಗ್ ಜೊತೆ ಕ್ಯಾಬ್ ಸೇವೆ. ಹೊಸ ವರ್ಷಕ್ಕೆ ಈಗಾಗಲೇ ಪಬ್ ರೆಸ್ಟೋರೆಂಟ್ಗಳಲ್ಲಿ ಬುಕಿಂಗ್ ಶುರುವಾಗಿದೆ. ಕಪಲ್ ಬುಕಿಂಗ್ ಮೇಲೆ ಸಖತ್ ಆಫರ್ ಕೊಡಲಾಗ್ತಿದೆ. ಬ್ರಿಗೇಡ್ ರೋಡ್ ಸೇರಿದಂತೆ ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ನಾನಾ ಕಡೆಗಳಲ್ಲಿ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಇನ್ನು ಪಬ್ ಪಾರ್ಟಿ ಬುಕಿಂಗ್ ಜೊತೆ ಕ್ಯಾಬ್ ಬುಕಿಂಗ್ ಕೂಡ ಮಾಡಬಹುದು. ಬ್ರಿಗೇಡ್ ರೋಡ್ ಸೇರಿ ಕ್ರೌಡ್ ಜಾಗಗಳಲ್ಲಿ ಸೇಫ್ ಸ್ಪಾಟ್ ರಚಿಸಲು ಸೂಚಿಸಲಾಗಿದೆ. ಹುಡುಗಿಯರಿಗೆ ಖಂಡಿತ ಸೆಲೆಬ್ರೇಷನ್, ನ್ಯೂ ಇಯರ್ ಇಸ್ ಸೆಲೆಬ್ರೇಷನ್ ಟೈಮ್ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಾಷನ್ ಅಂತ ಒಂದು ಎಕ್ಸೈಸ್ ಮಾಡಬೇಕಾಗತ್ತೆ. ಡಿಸೆಂಬರ್ 31ರಂದು ಬ್ರಿಗೇಡ್ ರೋಡ್ 1ರಲ್ಲಿ 2 ರಿಂದ 3 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಡಿಸೆಂಬರ್ 31ರಂದು ಮಧ್ಯರಾತ್ರಿ 2 ಗಂಟೆ ತನಕ ಪಬ್ ರೆಸ್ಟೋರೆಂಟ್ಗಳನ್ನು ತೆರೆಯಲು ಅವಕಾಶ ಕೇಳಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.